ಈ ಜಗತ್ತೊಳಗ ಒಂದ್ ಇಂಜಿನಿಯರ್ ಅನ್ಬೋದು, ಡಾಕ್ಟರ್ ಅನ್ಬೋದು. ಆದ್ರ ನಮಗ ಜಮೀನ್ದಾರ್ ಅಂತಾರ. ನಾವು ಜಮೀನ್ದಾರ್. ನಾವ್ ಯಾವತ್ತು ಕೊಟ್ಟವ್ರು ಬೇಡದವ್ರಲ್ಲ, ಈ ಜಗತ್ತಿಗೆ ಅನ್ನ ಹಾಕುವವ್ರಂತವ್ರು ನಾವು. ಅದಕ್ಕೆ ಹೇಳ್ತಾರ, ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಧರ್ಮ ಮತ್ತು ಕರ್ಮ ಈ ಜಗತ್ತೊಳಗೆ ಯಾರ್ದಾದ್ರ ಮೇಲೆ ನಿಂತಾವಂದ್ರ ರೈತರ ಮೇಲೆ ನಿಂತಾವ್. ಯಾಕಂದ್ರ ಈ ಜಗತ್ತೊಳಗೆ ಎಲ್ಲ ಅಳಿಬಹುದು, ಅನ್ನ ಅಳೆಯೋದಿಲ್ಲ. ಅದಕ್ಕೆ ಹೇಳ್ತಾನೆ ಸರ್ವಜ್ಞ, ಒಕ್ಕಲಿಲ್ಲದ ಊರು, ಮಕ್ಕಳಿಲ್ಲದ ಮನೆ, ಲೆಕ್ಕವಿಲ್ಲದ ಬೇಹಾರ, ಈ ಮೂರು ದುಃಖ ಕಾಣೆಂದ ಸರ್ವಜ್ಞ. ಯಾವ ಊರೊಳಗೆ ಒಕ್ಕಲಿಗನಿಲ್ಲ ಅಲ್ಲಿ ಲಕ್ಷ್ಮೀನೂ ಇರುವುದಿಲ್ಲ, ಸರಸ್ವತಿನೂ ಇರುವುದಿಲ್ಲ, ಯಾರು ಇರುವುದಿಲ್ಲ. ಎಲ್ಲಿ ಒಕ್ಕಲಿಗನಿರ್ತಾನೆ ಅಲ್ಲಿ ಲಕ್ಷ್ಮಿ, ಸರಸ್ವತಿ ಎಲ್ಲಾರು ಇರ್ತಾರ. ಅದಕ್ಕೆ ನೀವು ಮಾಡುವಂತ ಕೆಲಸದ ಬಗ್ಗೆ ನಿಮ್ಗೆ ಅಭಿಮಾನ ಇರ್ಲಿ. ಯಾರ ಕಡೆ ಪಾಪ ಅನಿಸ್ಕೊಳಕ್ ಹೋಗ್ಬೇಡ್ರಿ. ಪಾಪ ಅನಿಸ್ಕೊಂಡ್ರಂದ್ರ ಬಹಳ ಅಂದ್ರ ದಯೆ ಮತ್ತೆ ಕನಿಕರ ಸಿಗ್ಬೋದು. ನಿಮ್ ಅಧಿಕಾರ ಮತ್ ಹಕ್ಕು ನಿಮಗ್ ಸಿಗುದಿಲ್ಲ. ನಿಮ್ ಅಧಿಕಾರ ಮತ್ ಹಕ್ಕು ನಿಮಗ್ ಸಿಗ್ಬೇಕಂದ್ರೆ ಭೂಮಿ ತಾಯಿಗೆ ದುಡಿರಿ. ಭೂಮಿ ತಾಯಿ ಮಳಿ ಬಂದಾಗ ಸಂತೋಷ ಪಡುವುದಿಲ್ಲ. ರೈತರ ಬೆವ್ರ ಹನಿ ಯಾವತ್ತು ಭೂಮಿ ತಾಯಿ ಒಡಲೊಳಗ್ ಬೀಳ್ತದಲ್ಲ, ಅವತ್ತು ಭೂಮಿ ತಾಯಿ ಸಂತೋಷ ಪಡ್ತಾಳ. ನಾನು 1000 ಸಲ ಬಿದ್ದೆ, ಎಲ್ಲಾರು ನನ್ನ ಕೈ ಬಿಟ್ರು, ಎಲ್ಲಾರ್ದು ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಆದ್ರ ನನ್ನ ಕೈ ಹಿಡಿದಿದ್ದು ನನ್ನ ಕರ್ನಾಟಕದ ಮಣ್ಣು. ಆ ಮಣ್ಣ ನನಗೆ ಮರ್ಯಾದೆ ಕೊಟ್ಟಿದ್ದು, ಆ ಮಣ್ಣ ನನ್ನ ಮರ್ಯಾದೆ ಮುಚ್ಚಿದ್ದು, ಆ ಮಣ್ಣ ನನಗೆ ಗೌರವ ಕೊಟ್ಟಿದ್ದು, ಆ ಮಣ್ಣ ನನಗೆ ಸಾಮಾಜಿಕ ಸ್ಥಾನಮಾನ ಕೊಟ್ಟಿದ್ದು.